ಶುಭೋದಯ. ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತ ಅಂದರೆ, ದ್ವೇಷ ಯಾರನ್ನು ಕೊಲ್ಲುತ್ತದೆ. ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ಒಬ್ಬ ಯಜಮಾನನ ಬಳಿ ಅವನ ಜಾಗದಲ್ಲಿ ಒಂದು ಬಾವಿ ಇರುತ್ತೆ. ತುಂಬ ಸಿಹಿಯಾದ ನೀರು. ಅವನ ಪಕ್ಕದ ಮನೆಯವನು ರಾತ್ರಿ ಈ ಯಜಮಾನ ಮಲಗಿದ ಮೇಲೆ ಬಂದು ಆ ನೀರನ್ನು ತಗೊಂಡು ಹೋಗ್ತಾ ಇರ್ತಾನೆ. ಆದರೆ ಈ ಯಜಮಾನನಿಗೆ ಅವನು ಕಂಡ್ರೆ ಆಗ್ತಾ ಇರೋಲ್ಲ. ಅವನು ಯಾಕೆ ನಮ್ಮನೆ ನೀರು ತೊಗೊಂಡು ಹೋಗಬೇಕು ಅನ್ನೋ ದ್ವೇಷ. ಆ ದ್ವೇಷದಲ್ಲಿ ತನ್ನ ಬುದ್ಧಿಯನ್ನು ಕಳ್ಕೊತಾನೆ. ಬುದ್ಧಿ ಕಳೆದುಕೊಳ್ಳೋದ್ರ ಜೊತೆಗೆ ಆತ ಆ ಬಾವಿಗೆ ಕಾರ್ಕೋಟಕ ವಿಷವನ್ನು ಬೆರೆಸ್ಬಿಡ್ತಾನೆ. ಸ್ವಲ್ಪ ಹೊತ್ತಿನಲ್ಲೇ ಆ ಬಾವಿಯ ನೀರು ನೊರೆ ಬರೋದಕ್ಕೆ ಶುರು ಆಗುತ್ತೆ. ಇದನ್ನು ನೋಡಿ ಅವನಿಗೆ ತುಂಬ ಖುಷಿಯಾಗಿ ಕದ್ದು ಮುಚ್ಚಿ ಅವನು ಬಂದು ಹೇಗೆ ನೀರು ತೊಗೊಂಡು ಹೋಗ್ತಾನೆ ಅಂತ ನೋಡಬೇಕು ಅಂತ ಅಡಗಿ ಕೂತ್ಕೊಳ್ತಾನೆ. ಆ ಪಕ್ಕದ ಮನೆಯವನು ಬರ್ತಾನೆ. ಬಂದು ಆ ಬಾವಿಯಿಂದ ನೀರು ತಗೊಂಡು ನೀರು ಕುಡಿತಾನೆ. ಕುಡಿತಿದ್ದ ಹಾಗೇ ಆ ವಿಷದ ಪ್ರಭಾವದಿಂದ ತಕ್ಷಣವೇ ಅಲ್ಲಿ ಹಸು ನೀಗ್ತಾನೆ. ಇವನಿಗೆ ಫುಲ್ಲು ಖುಷಿ ಆಗೋಗ್ಬಿಡುತ್ತೆ. ಅಬ್ಬಾ, ನಾನು ಇವನನ್ನು ಸಾಯಿಸ್ಬಿಟ್ಟೆ ಅಂತ. ಆದರೆ 3 ದಿನಗಳ ನಂತರ ಅವನ ಮನೆಯಲ್ಲಿದ್ದಂತಹ ನೀರು ಖಾಲಿ ಆಗೋಗುತ್ತೆ. ತಕ್ಷಣ ಆ ಬಾವಿಯ ಬಳಿಗೆ ಬರ್ತಾನೆ. ಬಾವಿ ಬಳಿಗೆ ಬಂದು ನೋಡಿದ ತಕ್ಷಣ ಅವನಿಗೆ ನೆನಪಾಗುತ್ತೆ, ಅಯ್ಯೋ ವಿಷ ಬೆರೆಸಿದ್ದೀನಿ. ತಕ್ಷಣ ಅವನಿಗೆ ಇನ್ನೊಂದು ಸತ್ಯ ನೆನಪಾಗತ್ತೆ. ಸುತ್ತಮುತ್ತಲೂ ಎಲ್ಲೂ ಸಹ ನೀರಿನ ಸಂಪನ್ಮೂಲವೇ ಇಲ್ಲ. ಇದ್ದಿದ್ದು ಇಡೀ ಊರಿಗೆ ಇದೊಂದೇ ಬಾವಿ ಅಂತ. ಆ ವಿಷದ ನೀರನ್ನು ನೋಡ್ತಾ ತಾನೂ ಸಹ ಹಸು ನೀಗ್ತಾನೆ. ಅಂದರೆ ದ್ವೇಷದಿಂದ ಇವನು ಏನನ್ನು ಸಾಧಿಸ್ದ? ತನ್ನ ಪ್ರಾಣವನ್ನೇ ಕಳ್ಕೊಂಬಿಟ್ಟ ಅಲ್ವಾ? ಇದಕ್ಕೆ ಸೂಕ್ತ ಅನ್ನೋ ಹಾಗೆ ಗೌತಮ ಬುದ್ಧನಿಗೂ ಸಹ ಒಬ್ಬ ವ್ಯಕ್ತಿ ಸದಾ ಬೈತಾ ಇರ್ತಾನೆ. ಆಗ ಅವರ ಶಿಷ್ಯ ಕೇಳ್ತಾನೆ, ಅಲ್ಲ ಗುರುಗಳೇ, ಯಾವಾಗಲೂ ಈ ವ್ಯಕ್ತಿ ಬೈತಾ ಇರ್ತಾನಲ್ಲ, ನಿಮಗೆ ಬೇಜಾರಾಗಲ್ವಾ ಅಂತ. ಆಗ ಗೌತಮ ಬುದ್ಧ ನಕ್ಬಿಟ್ಟು ಹೇಳ್ತಾರೆ, ಇವನ ಬಳಿ ಇರುವ ದ್ವೇಷವೇ, ಅಹಂಕಾರವೇ ಇವನನ್ನು ಸುಟ್ಟು ಹಾಕುತ್ತೆ. ನಾನು ಯಾಕೆ ಮಾತಾಡಬೇಕು ಅಥವಾ ಶಾಪವನ್ನು ಕೊಡಬೇಕು ಅಂತ ಗೌತಮ ಬುದ್ಧ ಹೇಳ್ತಾರೆ. ಹೌದು ಕಣ್ರಿ, ನಿಜವಾದ ಶತ್ರುಗಳು ಯಾರು ಅಂದರೆ ಹೊರಗಿನವ್ರು ಯಾರೂ ಅಲ್ಲ, ನಮ್ಮೊಳಗೆ ಇರುವಂತಹ ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ ಇದೇ ನಮ್ಮ ನಿಜವಾದ ಶತ್ರುಗಳು. ಹೇಗಿದ್ದರೂ ಯುಗಾದಿ ಹಬ್ಬ, ಈ ಯುಗಾದಿ ಹಬ್ಬದ ದಿನದಲ್ಲಿ ನಾವೆಲ್ಲರೂ ಸಹ ಒಂದು ಶಪಥವನ್ನು ಮಾಡೋಣ, ಈ ರಾಕ್ಷಸರನ್ನು ನಾವು ಕೊಂದು ಹಾಕ್ತೀವಿ ಅಂತ. ಆದರೆ ನಮ್ಮ ಕೈಲಿ ಕೊಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಭಗವಂತನೇ ಈ ರಾಕ್ಷಸರನ್ನು ಕೊಲ್ಲೋದಕ್ಕೆ ನಮಗೆ ನೆರವಾಗಬೇಕು. ಹಾಗಾಗಿ ಅವನಿಗೆ ನಾವು ಸಂಪೂರ್ಣ ಶರಣಾಗೋಣ. ಭಗವಂತ, ನನ್ನ ಈ ಷಡ್ವರ್ಗಗಳನ್ನು ಸಾಯಿಸುವ ಭಾರ ನಿನ್ನದು. ನಾನು ಸಹ ಹಬ್ಬದ ಧೂಳು ತೆಗಿತಾ ಇರೋ ಹಾಗೆ ನನ್ನ ಮನಸ್ಸಿನ ಧೂಳನ್ನು ತೆಗಿತಾ ಇದ್ದೀನಿ. ಹಾಗಾಗಿ ನೀನು ನನಗೆ ಸಹಾಯ ಮಾಡು ತಂದೆ ಅಂತ ಅವನಿಗೆ ನಾವು ಶರಣಾಗಬೇಕು. ಏನಂತೀರಾ? ಯೋಚನೆ ಮಾಡಿ. ಥ್ಯಾಂಕ್ ಯು.